ರೇಣುಕಾ ಸ್ವಾಮಿಗೆ ನಾನು ಹೊಡೆದದ್ದು ನಿಜ ಎಂದು ದರ್ಶನ್ ತಪ್ಪೊಪ್ಪಿಗೆ. ನಿನ್ನ ರೇಟ್ ಎಷ್ಟು ಎಂದು ಪವಿತ್ರಾಳನ್ನ ಕೇಳಿದಕ್ಕೆ ಅವಳನ್ನ ಮೇಂಟೈನ್ ಮಾಡಲು ಸಾಧ್ಯನಾ ಎಂದು ರೇಣುಕಾ ಸ್ವಾಮಿಗೆ ಹಿಗ್ಗಾಮುಗ್ಗಾ ಏಟು. ಈ ಸುದ್ದಿಯನ್ನ ನೋಡೋಣ. ದರ್ಶನ್ ತಪ್ಪೊಪ್ಪಿಗೆ ನ್ಯೂಸ್ ಟಾಪ್ 9 ನಲ್ಲಿ. ನಾನು ರೇಣುಕಾ ಸ್ವಾಮಿಗೆ ಹೊಡೆದ ಬಳಿಕ ಕಾರ್ನಲ್ಲಿ ಕುಳಿತಿದ್ದ ಪವಿತ್ರಾಳನ್ನ ಕರೆದು ಚಪ್ಪಳಿಯಿಂದ ಹೊಡೆಯುವಂತೆ ಹೇಳಿದೆ. ಆಗ ಆಕೆ ರೇಣುಕಾ ಸ್ವಾಮಿಗೆ ಹೊಡೆದಿದ್ಲು. ಆಕೆಯ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದಾಗ ಆತ ಪವಿತ್ರ ಕಾಲಿಗೆ ಬಿದ್ದ. ಆಗ ಪವಿತ್ರ ಹೆದರಿಕೊಂಡು ಹಿಂದೆ ಹೋದಳು ಅಂತ ದರ್ಶನ್ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾನೆ. ಪವನ್ ಬಳಿ ಗೌತಮ್ ಎಂಬ ಹೆಸರಿನ ಇನ್ಸ್ಟಾ ಖಾತೆಯಿಂದ ಪವಿತ್ರ ಅಕ್ಕನಿಗೆ ಸುಮಾರು ದಿನಗಳಿಂದ ತನ್ನ ಖಾಸಗಿ ಅಂಗಾಂಗ ಚಿತ್ರವನ್ನು ಕಳಿಸ್ತಾ ಇದ್ದ. ಅಲ್ಲದೆ ಪವಿತ್ರ ಅಕ್ಕನಿಗೆ ನಿನ್ನ ರೇಟ್ ಎಷ್ಟು, ನಾನು ರೂಮ್ ಮಾಡ್ತೇನೆ, ನೀನು ಬಾ, ನಾನು ದರ್ಶನ್ಗಿಂತ ಚೆನ್ನಾಗಿದ್ದೇನೆ ಅಂತ ಇತ್ಯಾದಿಯಾಗಿ ಮೆಸೇಜ್ಗಳನ್ನ ಮಾಡಿರುವ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿಯನ್ನ ರಾಘವೇಂದ್ರ ಮತ್ತು ಆತನ ಸ್ನೇಹಿತರು ಕಿಡ್ನಾಪ್ ಮಾಡಿಕೊಂಡು ಬಂದು ಪಾರ್ಕಿಂಗ್ ಶೆಡ್ನಲ್ಲಿ ಇಟ್ಟಿರೋದಾಗಿ ಪವನ್ ತಿಳಿಸಿದ್ದ ಅಂತ ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಸಂಜೆ 4:30 ಸುಮಾರಿಗೆ ಶೆಡ್ಗೆ ತೆರಳಿದ ಬಳಿಕ ನಾನು ಆತನಿಗೆ ಇದನ್ನ ಕಳುಹಿಸೋದು ನೀನೇನಾ ಅಂತ ಕೇಳಿದೆ. ಅದಕ್ಕೆ ಅವನು ಹೌದು ನಾನೇ ಎಂದ. ಇದು ನಿನಗೆ ಬೇಕಾ, ನಿನ್ನ ಸಂಬಳ ಎಷ್ಟು ಅಂತ ಕೇಳಿದೆ. 20,000 ರೂಪಾಯಿ ಅಂತ ಹೇಳಿದ. ನಿನಗೆ ತಿಂಗಳಿಗೆ 20,000 ರೂಪಾಯಿ ಸಂಬಳ, ನನ್ನ ಮಗನೇ, ನೀನು ಇವಳನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ದಕ್ಕೆ ಆತ ಮಾತನಾಡಲಿಲ್ಲ ಅಂತ ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ರೇಣುಕಾ ಸ್ವಾಮಿಗೆ ಹೊಡೆದು ನಾನು ಹೊರಟು ಹೋದೆ. ರಾತ್ರಿ 7:30 ಗಂಟೆಯ ಸಮಯದಲ್ಲಿ ಪ್ರದೋಷ್ ವಾಪಸ್ ಮನೆಯ ಹತ್ತಿರ ಬಂದು ರೇಣುಕಾ ಸ್ವಾಮಿ ಸತ್ತು ಹೋಗಿರುವ ವಿಚಾರ ತಿಳಿಸ್ತಾ ಅಂತ ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾರೆ. ಪ್ರದೋಷ್ ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳಿ 30 ಲಕ್ಷ ರೂಪಾಯಿ ಹಣ ಕೇಳಿದ್ದು. ಆಗ ನಾನು ಮನೆಯಲ್ಲಿ ಇಟ್ಟಿದ್ದ 30 ಲಕ್ಷ ರೂಪಾಯಿ ಹಣ ಇದ್ದ ಬ್ಯಾಗ್ ಕೊಟ್ಟೆ. ವಿನಯ್ಗೆ 10 ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿದ್ದು. ಆತ ಕೇಳಿದಂತೆ ನಾನು ಹಣವನ್ನ ಕೊಟ್ಟೆ ಅಂತ ದರ್ಶನ್ ತಪ್ಪೊಪ್ಪಿಗೆಯಲ್ಲಿ ಹೇಳಿದ್ದಾನೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ ಕೂಡ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದು, ರೇಣುಕಾ ಸ್ವಾಮಿಗೆ ಬುದ್ಧಿ ಕಲಿಸೋಣ ಬಾ ಅಂತ ನನ್ನನ್ನ ಕಾರಿನಲ್ಲಿ ಕರೆಸಿಕೊಂಡು ಬಂದ್ರು. ಅಸಭ್ಯವಾಗಿ ನಡೆದುಕೊಂಡ ವ್ಯಕ್ತಿ ಇವನೇನಾ ಅಂತ ನನ್ನ ಕಾರಿನಲ್ಲಿ ಇದ್ದ ಚಪ್ಪಲಿಯಿಂದ ಆತನ ಕಪಾಳ ಮತ್ತು ಮುಖದ ಮೇಲೆ ಹೊಡೆದು ಆತನನ್ನ ಬಿಡಬೇಡಿ, ಸಾಯಿಸಿ ಅಂತ ಅಲ್ಲಿದ್ದವರಿಗೆ ಹೇಳಿದೆ. ಆಗ ಎಲ್ಲರೂ ಸೇರಿ ಆತನಿಗೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ದರ್ಶನ್ ಅವರು ನನ್ನನ್ನ ಮನೆಗೆ ಹೋಗುವಂತೆ ಹೇಳಿದ್ರು ಅಂತ ಪವಿತ್ರ ಗೌಡ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾಳೆ.